4:41 in the morning. 5 o'clock ಆಗ್ತಾ ಇದೆ. ಕ್ರೇಜಿ ಎಲ್ಲಿಗೆ ಹೋಗ್ತಾ ಇರೋದು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಹೋಗ್ತಾ ಬಾಸ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಮ್ಯಾಪಿ ಸೊ ಒಂಚೂರು ಕುಂಕುಮ ತೊಗೊಂಡಿದ್ದೀನಿ. ರಾಜವಲ್ಲಿಗೆ ಇಟ್ಬಿಟ್ಟು ಸ್ಟಾರ್ಟ್ ಮಾಡೋಣ. ದೇವರೇ ಕಾಪಾಡಪ್ಪ. ಗೈಸ್ ಅನದರ್ ಕೋ ಪ್ಯಾಸೆಂಜರ್ ಇದ್ದಾರೆ ಇಲ್ಲಿ ಅಣ್ಣ. ಇವ್ರು ಯಾರು ಅಂತ ಮುಖ ಮುಚ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಹೇಳ್ತೀನಿ. ಇಲ್ಲೂ ಬಿಡ್ತಾ ಇಲ್ಲ. ಹುಡುಗರು ನೋಡಿ ಎಷ್ಟು ಒಳ್ಳೆಯವ್ರು ಇರ್ತಾರೆ ಅಂತ ಮನಸ್ಸಿಂದ. ಹೋಗ್ಲಿ, ಗಿವ್ ಮಿ ಹ್ಯಾಂಡ್ ಶೇಕ್ ಅಟ್ಲೀಸ್ಟ್. ಅದು ಒಳ್ಳೆ ಮಜಾ ಮಾಡ್ತಾ ಇದೆ ಗಾಯ್ಸ್. ನಾನೇ ಬರ್ತೀನಿ. ಇವರು ಮಿಸ್ಟರ್ ಮೋನಿಶ್ ಅಂತ. ನಾವು ಅರ್ಧ ಫುಲ್ ಹಾಳ ಕಾರಣ ಅರ್ಧ ಇವರು. ಆರಾಮ್ ಸ್ವಾಮಿ. ಆಫ್ಟರ್ ಎಷ್ಟು ವರ್ಷ ಆದ್ಮೇಲೆ? 10 ವರ್ಷ ಹೊರಗಡೆ. 10 years ಆದಮೇಲೆ ನೆಲಮಂಗಲ ಟೋಲ್ ಸಿಗ್ತಾ ಇದ್ದೀವಿ. ವಿ ಆರ್ ಹೆಡ್ಡಿಂಗ್ ಟು ಎಲ್ಲಿಗೆ ಅಂತ ಹೇಳೋಣ. ಸರ್ಪ್ರೈಸ್. ಅಟ್ಲೀಸ್ಟ್ ಒಂದು ಸನ್ರೈಸ್ ನೋಡೋ ತನಕ ನೋಡಿ ಸರ್ಪ್ರೈಸ್. ಕಣ್ಣೆಲ್ಲ ಊಸ್ತಾಗಿದೆ. ಗೈಸ್ ಮೇನ್ ರೋಡು ಇಲ್ಲಿದೆ, ಬಟ್ ನಾವಿಬ್ಬರು ಇಲ್ಲಿದ್ದೀವಿ. ಹಿಂದ್ಗಡೆ ನೋಡ್ಬೋದು ಗಾಡಿ ಇಲ್ಲಿದ್ದಾವೆ, 2 ಗಾಡಿನೂ ಇಲ್ಲಿದೆ. ಸೊ ನಾವು ಯಾಕೆ ಹಿಂಗೆ ಹೊರಗೆ ಬಂದು ಇಲ್ಲಿದ್ದಿತ್ತು ಹೆಂಗೆ ಅಲ್ಲಿ ಮೇನ್ ರೋಡಿಂದ ಇಲ್ಲಿಗೆ ಹೆಂಗೆ ಬಂದ್ವಿ ಅಂದರೆ ಕ್ರೇಜಿ ಅದು ಕ್ರೇಜಿ ಆಫ್ ರೋಡು. ಇಲ್ಲಿ ನೋಡ್ಬೋದು ಎದುರುಗಡೆ ಇಲ್ಲಿಂದ ಬಂದಿದ್ದು. ಇಲ್ಲಿಂದ ಬೇರೆ ಯಾವ ಗಾಡಿನೂ ಬರೋಲ್ಲ ಗಾಯ್ಸ್. ಇದು 2 ಗಾಡಿ ಅಂತ ಬಂದಿದೆ. ಒಂದು ಗಾಡಿ ಇದಂತೂ ಬಿಡಿ, ಇದು ಆಫ್ ರೋಡಿಂಗ್ ಅಂತಲೇ ಇತ್ತು ಫಸ್ಟ್ಗೆ. ಬಟ್ ಇವಾಗ ಈ ಥರ ಕುದುರೆಗಳು ಬಂದ್ಬಿಟ್ಟು ಇದ್ರ ವ್ಯಾಲ್ಯೂ ಕಮ್ಮಿ ಆಗಿದೆ. ಬಟ್ ಇದು ಹೆಂಗೆ ಬಂತು ಅಂದರೆ ಕ್ರೇಜಿಯಾಗಿ ಬಂತು. ಅವ್ನ ಗಾಡಿ ಅವನ ಜೊತೆಗಿದ್ದಾನೆ ಅಂತ ಹೇಳ್ತಾ ಇಲ್ಲ, ಬಟ್ ನಿಜವಾಗ್ಲೂ ಕ್ರೇಜಿಯಾಗಿ ಬಂತು, ಸಖತ್ತಾಗಿ ಬಂತು. ಸೊ ನಾವೇನಕ್ಕೆ ಈ ಥರ ಬಂದಿದ್ದು ರೋಡ್ ಬಿಟ್ಟು ಈ ಕಡೆಗೆ ಅಂದರೆ ಸನ್ರೈಸ್ಗೆ ಅಂತ ಬಂದಿದ್ದು. ನೋಡ್ಬೋದು ಗಾಡಿ 2 ಇಲ್ಲಿದೆ. ಆ್ಯಂಡ್ ಹಿಂದ್ಗಡೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ. ನಾವು ಅದನ್ನು ಅಂದ್ಕೊಂಡೆ ಇಲ್ಲಿ ಬಂದ್ಬಿಟ್ವಿ, ಬಟ್ ದೇವಸ್ಥಾನ ಇನ್ನೂ ತುಂಬ ಹಿಂದೆ ಇದೆ. ಸೊ ಸೂರ್ಯ ಇವಾಗ ಬರ್ತಾನೆ. ವೇಟಿಂಗ್ ಫಾರ್ ಸೂರ್ಯ. ಇಲ್ಲಿಂದ ಬಂದಿದ್ದು ಗೈಸ್, ಬೇರೆ ಯಾವ ಗಾಡಿ ಆದರೂ ಬರಲ್ಲ ಗೈಸ್, ನಿಜ ಹೇಳ್ತೀನಿ. ಇದು 2 ಗಾಡಿ ಆಗಿದ್ದಕ್ಕೆ ಬಂದಿರೋದು. ಸೊ ದಿನ ಸೂರ್ಯ ಬಂದು ಒಂದು 7-8 ಗಂಟೆ ಆದಮೇಲೆ ನಾನು ಎದ್ದೇಳ್ತಿದ್ದೆ. ಇವತ್ತು ಸೂರ್ಯ ಬರೋಕ್ಕಿಂತ ಮುಂಚೆ ನಾನು ಎದ್ದಿದ್ದೀನಿ. ಆ್ಯಂಡ್ ಸೂರ್ಯಂಗೆ ವೇಟ್ ಮಾಡ್ತಾಯಿದ್ದೀನಿ. ಕ್ರೇಜಿ ಅಣ್ಣ ಟೇಕಿಂಗ್ ಪಿಕ್ಚರ್ಸ್. ಅದಕ್ಕೆ ಫೋಟೋ ಹುಚ್ಚಿರಬೇಕು ನೋಡಿ ಹೆಂಗೆ ತೆಗಿತದಾನೆ. ಗೈಸ್ ವೇಟೆಡ್ ಫಾರ್ 30 minutes. ಸೂರ್ಯ ಬರೋಂಗೆ ಕಾಣಿಸ್ತಾ ಇಲ್ಲ ಯಾಕೋ. ಸೊ ಹೋಗೋಣ ಅಂತ, ಇನ್ನೂ ಮುಂದೆ ಹೋಗ್ಬೇಕು ನಾವು ತುಂಬ ದೂರ. ಸೊ ಹೋಗೋಣ ಅಂತ ಹೊರಟು ಈಗ. ಹೋಗೋಣ ಅಲ್ಲ. ಸೊ ಹೋಗೋಣ, ಬೇರೆ ಎಲ್ಲರೂ ಮುಂದೆ ಎಲ್ಲರೂ ನೋಡಿ ಸೂರ್ಯ ಬಂದ ನಿಲ್ಸೋಣ. ಮೇಲಿಂದ ಬಂದ್ವಿ, ಇಲ್ಲಿ ನೋಡಿ ಇಲ್ಲಿ ಹುಡ್ತಾ ಇದೆ ಸೂರ್ಯ. ಮೇಲೆ ಇರಬೇಕಿತ್ತು, ಮೇಲಿದ್ರೆ ಮಜಾ ಇರೋದು. ಬಟ್ ಪರವಾಗಿಲ್ಲ, ಇಲ್ಲಿಂದನೇ ಒಂದು ಒಳ್ಳೆ ಆ್ಯಂಗಲ್ ಬರ್ಬೋದು. ನೋಡೋಣ. ಜಸ್ಟ್ ಆಫರ್ ಫಾರ್ ಬ್ರೇಕ್ಫಾಸ್ಟ್, ತಿಂಡಿ ತಿನ್ನೋಕ್ಕೆ ಅಂತ ನಿಲ್ಸಿದ್ದೀವಿ. ಸೊ ನಾವು ಎಲ್ಲೇ ಹೋದ್ರೂ ರೈಸ್ ಬತ್ತೆ ತಿನ್ನೋದು. ಈಸ್ ಹ್ಯಾವಿಂಗ್ ಇಡ್ಲಿ ವಡೆ. ಆ್ಯಕ್ಚುಲಿ ಗುಡ್. ರೈಡ್ ಮಾಡ್ಬೇಕಾದ್ರೆ ಇಡ್ಲಿ ವಡೆ ತಿನ್ನಬೇಕು, ನಾನು ರೈಸ್ ಬತ್ತೆ ತಿಂದು. ಆ್ಯಡ್ ಎ ಕ್ವಿಕ್ ಬ್ರೇಕ್ಫಾಸ್ಟ್. ಇನ್ನು ಏನಿದ್ರ ಹೆಸರು ಧ್ರುವ ತಾರೆ. ಹ್ಯಾಡ್ ಒಂದು ಇಡ್ಲಿ ತಿಂದ, ನಾನು ಪಲಾವ್ ತಿಂದೆ. ಇಲ್ಲಿಂದ ಇನ್ನೂ ಹಾಸನ್ನು ಒಂದು 60 kilometers ಇದೆ. ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಹಾಸನ್. ಅದು ಮಾತ್ರ ಟ್ವಿಸ್ಟಲ್ಲಿ ಇಡ್ತೀನಿ ಲಾಸ್ಟ್ ತನಕ, ನೋಡ್ತಾ ಇರಿ. ಬೇಲೂರಲ್ಲಿ ಒಂದು ಒಳ್ಳೆ ಸ್ಟಾಪ್ ಹಾಕಿದ್ದು. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಸೊ ಬೇಲೂರು ಬಂದೆ, ಒಳಗಡೆ ನೋಡ್ತಾ ಇದ್ದೀನಿ ಇವಾಗ.
ಅಣ್ಣ ಹೆಂಗೆ ಅಂದರೆ ಇಲ್ಲಿ ಬಿಟ್ಬಿಟ್ಟು ನನಗೆ ಅಲ್ಲೆಲ್ಲ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಹೋಗಿದ್ದಾರೆ. ಇನ್ನೊಂದೇನೆಂದರೆ ಲಾಗ್ ಮಾಡೋಂಗಿಲ್ಲ, ಬೈತಾರೆ, ಈಗ ಬೈಸ್ಕೋಬೇಕು. ಈ ಜಾಗದಲ್ಲಿ ನಮ್ಮ ದಾದ ಬಂದೋಗಿ ಸೊ ಗೈಸ್, ನನ್ನ ಫ್ರೆಂಡು ಫ್ಯಾಮಿಲಿ ಕೂಡ ಅಲ್ಲಿಗೆ ಬರ್ತಾ ಇದೆ. ಎಲ್ಲಿಗೆ ಅಂತ ಹೇಳಲ್ಲ, ಅದೇ ಒಂದು ಲಾಸ್ಟ್ ತನಕ ಸಸ್ಪೆನ್ಸು. ಸೊ ಅವ್ರು ಸಿಕ್ಕಿದ್ರು ಈಗ ದಾರಿಯಲ್ಲಿ. ಈಗ ಮತ್ತೆ ಜರ್ನಿ ಸ್ಟಾರ್ಟು ಬೇಲೂರಿಂದ. யாரு ஹீரோ கேக்குறாங்கல்ல, சொல்லுங்க ஜி, யாரு ஹீரோ?